ನೀವು ನನ್ನ ಹೊಟ್ಟೆ ಬಿಟ್ರಲ್ಲ ಅಂತ ಇಡೀ ಪ್ರದೇಶವಾದಂಥ ಚಾಮರಾಜನಗರ ಜಿಲ್ಲೆಗೆ ಈ ಸಾರಿ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ಕೊಡಬೇಕು ಅಂತೇಳಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ದಾರಿಯನ್ನು ತಡೆದು ಹೋರಾಟವನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ಸಾರಿ ಸಚಿವ ಸಂಪುಟದಲ್ಲಿ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ತಪ್ಪಬಾರದು ಅಂತೇಳಿ ಪ್ರತಿಭಟನೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಚಾಮರಾಜನಗರದಲ್ಲಿ 4 ಸಾರಿ ಗೆದ್ದಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಇದ್ದಾರೆ, ಅವರೊಬ್ಬ ಹಿಂದುಳಿದ ವರ್ಗಗಳ ನಾಯಕರು. ಜೊತೆಗೆ 3 ಸಾರಿ ಗೆದ್ದಿರ್ತಕ್ಕಂಥ ಕೃಷ್ಣಮೂರ್ತಿ ಅವರಿದ್ದಾರೆ, ಅವರು ಈ ಭಾಗದ ಮಾಜಿ ರಾಜ್ಯಪಾಲರಾದಂಥ ಸನ್ಮಾನ್ಯ ಬಿ ರಾಜಯ್ಯನವರ ಸುಪುತ್ರರು. ಮತ್ತು ಗುಂಡ್ಲುಪೇಟೆ ಕ್ಷೇತ್ರದಿಂದ ಗಣೇಶ್ ಪ್ರಸಾದ್ ಅವರು ಗೆದ್ದಿದ್ದಾರೆ, ಅವರು HS ಮಾಧವ ಪ್ರಸಾದ್ ಅವರ ಸುಪುತ್ರರು. ನೀವು 3 ಜನದಲ್ಲಿ ಇವರ ಹಿರಿತನವನ್ನ ಅಥವಾ ಇವರ ಸಾಮರ್ಥ್ಯವನ್ನ ನೀವು ಪರಿಗಣಿಸಿ ಚಾಮರಾಜನಗರ ಜಿಲ್ಲೆಗೆ ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ತಪ್ಪದೇ ರೀತಿ ನಮ್ಮ ಚಾಮರಾಜನಗರಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಲೇಬೇಕು. ಚಾಮರಾಜನಗರ ಗಂಡು ಮೆಟ್ಟಿನ ನಾಡು ಮತ್ತು ಇದೊಂದು ಗಡಿ ಜಿಲ್ಲೆ. ಈ ಗಡಿ ಜಿಲ್ಲೆ ಒಂದು ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂತಂದ್ರೆ ಚಾಮರಾಜನಗರಕ್ಕೆ ಇಲ್ಲಿಯ ಶಾಸಕರಿಗೆ, ನಮ್ಮ ಜಿಲ್ಲೆಯ ಶಾಸಕರಿಗೆ ಮಾತ್ರ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಇದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ವಿನಮ್ರವಾಗಿ ಮನವಿಯನ್ನ ಮಾಡ್ಕೊತಾ ಇದೀವಿ. ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ನಾವು ಮನವಿಯನ್ನ ಮಾಡ್ಕೊತಾ ಇದೀವಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೂ ನಾವು ಮನವಿಯನ್ನ ಮಾಡ್ಕೊತಾ ಇದೀವಿ. ನೀವು ದಯವಿಟ್ಟು ಚಾಮರಾಜನಗರಕ್ಕೆ ಈ ಸಾರಿಯ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಕೊಡ್ಲೇಬೇಕು. ಕೊಡ್ತೀರಾ ಅಂತೇಳಿ ನಾವು ನಂಬಿದ್ದೀವಿ. ಇಲ್ಲದೆ ಹೋದ್ರೆ ಮುಂದೆ ಬಹಳ ತೊಂದರೆ ಅನುಭವಿಸಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.